ಏನು ಚಳಿ ಐತೆ ಹಾಂ ಅಬ್ಬಬ್ಬಬ್ಬಬ್ಬ ಮೈ ಚಳಿ ಕೊರಿತೈತೆ ಅತ್ಲಾಗೆ ಏನೇ ಅಮ್ಮ ಪಂಕಜ ಈ ಚಳಿಲು ನಡಿಕೊಂಡು ಬೀದಿ ನಿಂತ್ಕೊಂಡಿದ್ಯಾ ಚಳಿ ಆಗ್ತಿಲ್ವ ನಿನಗೆ? ಆಗುತ್ತೆ ಅನ್ಬಿಟ್ರಂಗಜಿ ಆಗುತ್ತೆ ಟೀ ಮಾಡೋಕ್ಕೆ ಕಾಫಿ ಪುಡಿ ಮುಗಿದೋಗಿತ್ತು ಅದಕ್ಕೆ ಅಂಗಡಿಗೆ ಹೊಂಟಿದ್ದೆ ನೋಡಿ ಎಷ್ಟು ಚಳಿ ಐತೆ ಅಬ್ಬಬ್ಬಬ್ಬ ಈಗಲೇ ಇನ್ನು ಚಳಿ ಇನ್ನು ಜನವರಿ ಫೆಬ್ರವರಿಗೆ ಇನ್ನು ಎಷ್ಟು ಚಳಿ ಇರೋಣ ಊರಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿರೋರು ಮಾಲಾಧಾರಿಗಳು ಎಷ್ಟು ಈ ಥಂಡಿ ಕೊರಿಯ ಥಂಡಿಲೆ ತಣ್ಣೀರು ಸ್ನಾನ ಹೆಂಗೆ ಮಾಡ್ತಾರಪ್ಪ ಸ್ವಾಮಿ ನಮ್ಮಪ್ಪ ದೇವರೇ ಬಲ್ಲ. ಅಯ್ಯಪ್ಪ ಸ್ವಾಮಿಗಳು ಭಕ್ತಿ ಮುಂದೆ ಯಾವ ಚಳಿ ಏನು ಮಾಡಲ್ಲ ಅವ್ರದ್ದ. ಏನು ಬೆಳಗ್ಗೆ ಪುಟ್ರಂಗಜ್ಜಿ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಪಂಕಜಮ್ಮನವರು. ಕಣ ಮಾತ್ಲಾಗೆ ನಮ್ಮನೆಗೆ ಟೀ ಪುಡಿ ಆಗೋಗಿತ್ತು ತರೋಣಂತ ಹೊಂಟಿದ್ನ ಈ ಪುಟ್ರಂಗಜ್ಜಿ ಹಿಂಗೆ ಬಂತು ಅತ್ಲಾಗೆ ಮಾತಾಡ್ಕೊಂಡು ನಿಂತ್ಕೊಂಡ್ವಿ. ನೀನು ನೋಡಿಲಿ ಈ ಚಳಿಗಾಲದಲ್ಲೂ ಸ್ಲೀವ್ಲೆಸ್ ಡ್ರೆಸ್ ಹಾಕೊಂಡು ಬಂದಿದ್ದೆ ನೀನು. ಈ ತೋಳಿದ್ದು ಡ್ರೆಸ್ನ ಈ ಚಳಿಗಾಲದಲ್ಲಿ ಅದಂಗೆ ಹಾಕೊಂಡಿರ್ತೀರಮ್ಮ ಮೈ ತೋಳುಗಳ ಥರ ಪರ್ದಂಗೆ ಆಗದು ನಿಂಗೆ? ಹಂಗೇನಾಗಲ್ಲ ಕಣ ಹೇಳಕ್ಕ. ಬೆಳಗ್ಗೆ ಎರಡು ರೌಂಡು ಟೀ ಕುಡಿದ್ಬಿಟ್ರೆ ಯಾವ ಚಳಿನೂ ಮೈಗತ್ತಲ್ಲ. ಹೌದೇನಮ್ಮ ಸರಿ ಆಯ್ತು ಬೇಡ ಮಾತ್ಲಾಗೆ. ಏನು ಪುಟ್ರಂಗಜ್ಜಿ ನಿಮ್ಮ ಸೊಸೆನೋ ಈ ಶಾರದಾಮ್ಮನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರಂತೆ, ಏನಾಗಿತ್ತು ನಿಮಗೆ? ಗಟ್ಮುಟ್ಟಾಗಿರೋರಿಗೆ ಆಸ್ಪತ್ರೆಗೆ ಹೋಗೋಂಥದ್ದು ಏನಾಗಿತ್ತು? ಅಯ್ಯೋ ಅದೊಂದು ದೊಡ್ಡ ಕತೆ. ಬಾ ಬೀದಿಲಿ ನಿಂತ್ಕೊಂಡು ಏನು ಮಾತಾಡೋದು, ಬಾಯಿಲಿ ಮನೆ ಹತ್ರ ಕುತ್ಕೊಂಡು ಒಂದು 10 ನಿಮಿಷ ಮಾತಾಡ್ಕೊಂಡು ಹೋಗೋಣಂತೆ. ಹಂಗೆ ಟೀ ಪುಡಿನೂ ಅಲ್ಲೇ ಇರುತ್ತೆ, ಅಂಗಡಿ ಮನೆ ಹತ್ರ ಆಗುತ್ತೆ. ಬಾ ಮಾತಾಡ್ಕೊಂಡು ಹೋಗಂತ ಬಾಯಿಲಿ. ಈಗ ಹಿಂಗೆ ಕುತ್ಕೊಂಡಿದ್ದೆ ಕಣೆ ಅವಾಗ. ಇದಕ್ಕಿದ್ದಂಗೆ ಮೈ ಮೂಳೆ ಎಲ್ಲ ನೋವಾಗೋದು, ಇಡೀ ಮೈ ಎಲ್ಲ ನೋವಾಗೋದು ಅತ್ಲಾಗೆ. ಬೆನ್ನು ಕೈ ಕಾಲುಗಳೆಲ್ಲ ಹಿಡ್ದಂಗೆ ಆಗೋದು, ನೋವಾಗೋದು, ಒಳಗಡೆ ಮೂಳೆ ನೋವಾಗೋದು. ಕುತ್ಕೊಂಡ್ರೆ ಎದ್ರಕ್ಕಾಗ್ತಿಲ್ಲ, ಎದ್ದಾಳಿದ್ರೆ ಕುತ್ಕೊಳ್ಳೋಕ್ಕಾಗ್ತಿಲ್ಲ. ಏನಾರ ಬಗ್ಗೆ ಏನಾರ ಇದು ಮಾಡೋಣ ಅಂತಂದರೆ ಸೊಂಟ ಸಳಿಪ್ ಅನ್ನೋದು. ಮಕ್ಕಂಡಾಗ ಒಂಚೂರು ಆ ಕಡೆ ಈ ಕಡೆ ತಿರುಗಾಡಿದ್ರೆ ಸಾಕು, ಯಾರೋ ಕೊಡ್ಲಿ ತಂಡು ಸೊಂಟ ಕಡಿತಿದ್ದಾರೇನಪ್ಪ ಅನ್ನಂಗೆ ಅನ್ಸೋದು. ಹಂಗಾಗ್ಬಿಟ್ಟಿತ್ತು ನನಗೆ. ಅದಕ್ಕೆ ನನ್ನ ಸೊಸೆ ಶಿವಮ್ಮನು ಈ ಶಾರದಮ್ಮನ ಬಂದಿದ್ಲು. ಇಬ್ಬರನ್ನು ಕರ್ಕೊಂಡು ಅತ್ಲಾಗೆ ಆಸ್ಪತ್ರೆಗೆ ಹೋದೆ. ನಮ್ಮ ಯಜಮಾನರು ರಂಗಜ್ಜ ಮತ್ತು ಕರಿಯಪ್ಪ ಎಲ್ಲ ಇದ್ದರು. ನೀವು ಬರಬೇಡ ಕಣಲ್ಲಿ, ನೀವು ಇಲ್ಲೇ ಇರ್ರಿ ಮನೆ ಹತ್ರಗೆ. ಶಾರದಮ್ಮ ಮತ್ತು ನಮ್ಮ ಶಿವಮ್ಮನ ಕರ್ಕೊಂಡು ನಾನು ಆಸ್ಪತ್ರೆಗೆ ಹೋಗ್ಬರ್ತೀನಿ, ನೀವು ಮನೆ ನೋಡ್ಕೊಂಡು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ನಾನೇ ಗದರ್ಕೊಂಡೆ. ಹಂಗಾಗಿ ಅವ್ರು ಯಾರು ಬರಲಿಲ್ಲ. ಶಾರದೇನ ಬಂದಿದ್ಲು, ನಮ್ಮ ಸೊಸೆ ಶಿವಮ್ಮ ಬಂದು ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದರು ಅತ್ಲಾಗೆ. ಡಾಕ್ಟ್ರು ಒಂದು ಇಂಜೆಕ್ಷನ್ ಹಾಕಿ ಮಾತ್ರೆ ಗೀತ್ರೆ ಎಲ್ಲ ಬರ್ಕೊಟ್ಟಿದ್ದಾರೆ. ಈಗ ಒಂಚೂರು ಆರಾಮಿದ್ದೀನಿ ನಾನು. ಮೊದಲು ನನಗೆ ಜಟಾಪಟ ಎದ್ದೇಳ್ತೀನಿ, ಕೂತ್ಕೊಳ್ತೀನಿ, ಕೆಲಸ ಮಾಡ್ತೀನಿ. ಈಗ ಅಂಥದ್ದೇನು ನೋವು ಕಾಣಿಸ್ಕೊಂತಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬ ನೋಡಿ ಎಂಥ ಮಾತ್ರೆ ಕೊಟ್ಟಿದ್ದಾರೆ ಡಾಕ್ಟರ್ ಸಾಹೇಬರು, ವಿಕಾಟ್ರ ಸಾಹೇಬರು. ಅವ್ರ ತಕ್ಕ ಹೋದ್ರೆ ಮುಗೀತತ್ಲಾಗೆ. ಇನ್ನೇನು ಹುಷಾರಾಗಿ ಬರೋದೇ ಅತ್ಲಾಗೆ. ಯಾವುದನ್ನ ಕಾಯಿಲೆ ಇರಲಿ, ಯಾವುದನ್ನ ಕಸದ ಇರಲಿ, ಮಾತ್ರೆಗೆ ಗುಣ ಮಾಡಿಬಿಡ್ತಾರೆ ಅವರು. ಕೈಗುಣ ಅಂತದ್ದು. ಕಣೆ ವಿಠಾಲ್ ರಾಯ್ ಸಾಹೇಬರು ಅವ್ರು ಬಿಟ್ಟರೆ ನಾವು ಇನ್ನು ಯಾರ ತಕ್ಕೂ ಹೋಗಲ್ಲ ನಾವು ತೋರ್ಸೋಕ್ಕೆ. ಯಾವ ಆಸ್ಪತ್ರೆಗೆ ಓದಾಳಲ್ಲ ನಾನು, ಏನೋ ಇತ್ತೀಚೆಗೆ ವಯಸ್ಸಾತಲ್ಲ ಅತ್ಲಾಗೆ, ಹಾಗಾಗಿ ಹೋಗಿ ಬರ್ತೀನಿ ಅತ್ಲಾಗೆ. BP ಅಂತೆ ಶುಗರ್ ಅಂತೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರ್ತೀನಿ. BP ಶುಗರು ಏನೋ ನನಗೆ ಬಂದಿಲ್ಲ, ಆದರೂ ವರ್ಷಕ್ಕೊಂದ್ಸರಿ ಹಿಂಗೆ ಅತ್ಲಾಗೆ ಹೋದಾಗ ಟೆಸ್ಟ್ ಮಾಡಿಸ್ಕೊಂಡು ಬರ್ತೀನಿ. ನಮ್ಮ ದೃಷ್ಟಿಗೆ 3 ದಿವಸ ಏನೋ ಆರೋಗ್ಯ ತಪಾಸಣಾ ಶಿಬಿರ ಉಚಿತ ಇತ್ತು, ಹೋಗಿ ತೋರಿಸ್ಕೊಂಬ. ಯಾವ್ದು ಅಯ್ಯಪ್ಪ ₹1 ದುಡ್ಡು ತಗೊಂಡ್ಲಪ್ಪ. ಅಜಯ್ ಇವಾಗ ಫ್ರೀ ಆರೋಗ್ಯ ಕ್ಯಾಂಪ್ ಐತೆ, ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ಫ್ರೀ ನೋಡ್ತೀವಿ ನಾವೇ, ಮಾತೇನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು 3 ದಿವಸ ಇತ್ತು. ಕೊನೆ ದಿವಸ ನಾನು ಹೋಗಿದ್ದು. ಅದೃಷ್ಟ ನೋಡು, ₹1 ಖರ್ಚಾಗಿಲ್ದಂಗೆ ಗುಣ ಮಾಡ್ಕೊಂಡು ಬಂದಿದ್ದೀವಿ ನಾವು. ನೀನು ಬಿಡಮ್ಮ, ನೀನು ಅದೃಷ್ಟವಂತೆ, ಸರದಾತಿ ನೀನು. ಹೊರಗಡೆ ಏನಾರು ಹೋದೆ ಅಂತಂದರೆ ಲಾಭ ಇಲ್ದಂಗೆ ಹೋಗಲ್ಲ, ಲಾಭ ಇಲ್ದಂಗೆ ಬರಲ್ಲ ನೀನು. ನೋಡತ್ತಾಗಿ ₹1000 ಖರ್ಚಾಗತ್ತಲ್ಲಿ ದೇವರಮ್ಮನ ₹1 ಖರ್ಚು ಮಾಡಿದಂಗೆ ನಿನ್ನ ಕಾಯಿಲೆನ ಗುಣ ಮಾಡಿ ಕಳಿಸಿದ್ದಾನೆ. ಹೌದು ಪುಟ್ರಂಗಜ್ಜಿ, ಬೇರೆ ಪ್ರೈವೇಟ್ ಆಸ್ಪತ್ರೆಗೆ ಏನಾರ ಹೋಗಿದ್ರೆ ಆ ಸ್ಕ್ಯಾನಿಂಗು, ECG ಸ್ಕ್ಯಾನಿಂಗು, ಆ ಮಾತ್ರೆ ಇದು ಅಂತ ಹೇಳ್ಬಿಟ್ಟು ತುಂಬ ದುಡ್ಡನ್ನ ಖರ್ಚು ಮಾಡಿಸ್ಬಿಟ್ರೆ ಅತ್ಲಾಗೆ. ಹೆಂಗ ಫ್ರೀ ಹೆಲ್ತ್ ಕ್ಯಾಂಪ್ ಇರೋದ್ರಿಂದ ನಿನಗೆ ₹1 ಖರ್ಚಾಗಲಿಲ್ಲ ಕಣ. ಏನೋ ಹೋಗ್ಲಿ ಬಿಡತ್ಲಾಗೆ, ದೇವರ ಅದೃಷ್ಟ ಅನುಗ್ರಹ ನಮ್ಮಲ್ಲಿರೋಕ್ಕೆ ಹಿಂಗೆಲ್ಲ ಆಯಿತು. ಏನು ಪುಟ್ರಂಗಜ್ಜಿ ಮನೆ ಮುಂದೆ ಪಂಕಜಮ್ಮನವರು ಶಾರದೆ ಜೋರಾಗಿ ಕೂತ್ಕೊಂಡು ಏನೋ ಹಬ್ಬಾರಿನ ಬಗ್ಗೆ ಮಾತಾಡ್ತಿರಂಗ ಐತಿ ಇವತ್ತು. ಏನು ಪುಟ್ರಂಗಜ್ಜಿ, ನಾನು ಮಾತಾಡ್ತಾ ಇದ್ರು ಆ ಕಡೆ ತಿರ್ಕೊಂಡು ಕೂತ್ಕೊಂಡಿದ್ದೀರಾ ನೀವು? ನನ್ನ ಮೇಲೆ ನಾನು ಸಿಟ್ ಮಾಡ್ಕೊಂಡಿದ್ದೀರಾ ನೀವು? ನೀವು ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ರೆ ನಾನು ಅಂಥದ್ದೇನು ಮಾಡಿದ್ದೀನಿ? ಅಲ್ಲಿ ಮೇಲೆ ಬಡ 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 ಮಾತಾಡೋದನ್ನು ಗೊತ್ತಷ್ಟೇ ನಿಂಗೆ. ನಾನು ನಿನ್ನ ಹತ್ರ ಸಿಟ್ ಮಾಡ್ಕೊಂಡೆ ಅಂತ ನಿನಗೆ ಹೇಳಿದ್ನೆ. ನಾವೇನೋ ಕುತ್ಕೊಂಡು ಹಿಂಗೆ ಮಾತಾಡ್ತಿದ್ವಮ್ಮ, ನೀನು ಬಂದ್ಬಿಟ್ಟು ನಿನ್ನೆಡ್ಕೆ ನೀನು ಯಾಕಜ್ಜಿ ತಿಳ್ಕೊಳ್ಳಿಲ್ಲ, ಯಾಕಜ್ಜಿ ನಂತರ ಮಾತ್ಬಿಟ್ಟಿದೆ ಅಂತಂದರೆ ಅದಕ್ಕೆ ನಾವೇ ಕಾರಣ. ಮಾತಾಡಿಸ್ಬೇಕು ಅಜ್ಜಿ, ಏನು ಆ ಕಡೆ ಹೆಂಗೆ ಮಾತಾಡ್ತಿದ್ರಲ್ಲ ಅಂತ ಕೇಳ್ಬೇಕು ನಮ್ಮನ್ನು. ಅದು ಬಿಟ್ಟು ನೀನೇ ಮಾತಾಡ್ಕೊಂಡ್ರೆ ಅಲ್ಲ, ಅಷ್ಟೊಂದು ಮಾತಾಡ್ಸೇ ತಿರ್ಲಿಲ್ಲಲ್ಲ, ಅದಕ್ಕೆ ಹಂಗೆ ಚಮ್ಮ ಕೊಟ್ಟೆ ನಾನು.
ಆಹಾಹಾಹಾಹಾಹಾ. ಒಳ್ಳೆ ಚಮಕಾಗಿತ್ತಿ ನೀನು. ಮೊನ್ನೆ ದಿವಸ ನನಗೆ ಹುಷಾರಿರಲಿಲ್ಲ, ಹಂಗಾಗಿ ಈ ಶಾರದೆ ಮತ್ತು ಶಿವಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ನಾನು. ಅದಕ್ಕೆ ಯಾಕಾಜಿ ಆಸ್ಪತ್ರೆಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಈ ಪಂಕಜಮ್ಮ ನಿಲ್ಸ್ಕೊಂಡು ಕೇಳ್ತಿದ್ಲು ಬೀದಿಲಿ. ಈ ಬೀದಿಲೆಲ್ಲ ಮಾತಾಡಬಾರ್ದು, ಬರಮ್ಮ ಮನೆ ತಗೋಬಂದ ಅಂತೇಳಿ ಕರ್ಕೊಂಬಂದೆ. ಅದಕ್ಕೆ ಹಿಂಗಾಗಿತ್ತು ಅಂತ ಹೇಳ್ತಿದ್ದೆ. ಹೌದೇ? ಮತ್ತೆ ರಂಗಜನ ಆಗಲಿ, ಕರಿಯಪ್ಪನ ಆಗಲಿ, ಶಿವಮ್ಮ ಆಗಲಿ ನನಗೇನು ಹೇಳಲೇ ಇಲ್ಲ. ಏನೋ ಹೋಗ್ಲಿ ಬಿಡತ್ಲಾಗ, ಸುಮ್ಮನೆ ಯಾಕೆ ಎಲ್ಲ ಕಡೆ ಹೇಳೋದಂತ ಹೇಳು. ಅವಳು ನಮ್ಮ ಮನೆಗಳು ಯಾರು ನಿನಗೆ ಹೇಳಿಲ್ಲ. ಹೌದೇ? ಸರಿ ಬಿಡತ್ಲಾಗೆ. ಬೇಸಿದ ಮೊಟ್ಟೆ ತಿನ್ನೋಜಿ, ಇವಾಗ ಚಳಿ ಸ್ವಲ್ಪ ಜಾಸ್ತಿ ಅಲ್ವಾ? ಬೇಸಿದ ಮೊಟ್ಟೆ ತಿನ್ಕೊಂಡು ಬಿಸಿದ ಊಟ ಮಾಡ್ಕೊಂಡು ಇರು. ತಣ್ಣಂದು ಊಟ ಮಾಡಬೇಡ ನೀನು. ಏನೋ ಕೆಟ್ಟಗಳಿಗೆ ಹಂಗಾಗೈತೆ, ಈಗ ಚೆನ್ನಾಗಿದೆಯಲ್ಲ ಅಷ್ಟೇ ಸಾಕು ಬಿಡು. ಕಡೆ ಅಮ್ಮಯ್ಯ, ಬಿಸಿ ಪದಾರ್ಥನೇ ತಿನ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿಯಾಗಿ ಟೀ ಕೊಡ್ತಾರತ್ಲಾಗೆ, ಒಂಚೂರು ಗಂಜಿ ಕುಡಿತೀನಿ ಅದಾದ್ಮೇಲೆ ಇನ್ನೇನು. ಆಮೇಲೆ ಅನ್ನ ಸಾರು, ಇಲ್ಲ ಅಂತಂದರೆ ಮುದ್ದೆ ಮಾಡ್ತಾರೆ. ಮುದ್ದೆ ಸಾಂಬಾರನೋ ಗೊಜ್ಜೋ ಅಥವಾ ಬಜ್ಜಿನೇ ಮಾಡ್ತಾರೆ. ಬೆಗೆ ಊಟ ಮಾಡಿಬಿಟ್ರೆ ಸಂಜೆ 4 ಗಂಟೆ ತನಕ ಊಟನೇ ಬೇಡ. ಆಮೇಲೆ ಏನೋ ಒಂದು ಸಂಜೆ ಹೊತ್ತತ್ಲಾಗೆ ಮಂಡಕ್ಕಿನ ಒಂಚೂರು ಪಕೋಡನೇ ತಂದು ಕೊಡ್ತಾರತ್ಲಾಗೆ ನಮ್ಮ ಕರಿಯ. ತಿಂದು ತಪ್ಪನಾದರೆ ಇನ್ನು ರಾತ್ರಿಗೆ ಊಟ ಮಾಡಿ ಮನೆ ಕಳೆದೆ. ಈಗೇನು ಒಂದು ವಾರ ಹತ್ಲಾಗೆ ತೋಟ ಗಿಟಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡು ನಮ್ಮ ರಂಗಜ್ಜ ಕರಿಯಪ್ಪರ ಇದ್ದಾರಲ್ಲ, ಹೋಗಿ ಬರ್ತಾರತ್ಲಾಗೆ. ಈ ಹುಡುಗನಂತೂ ನಾನು ಹಿಡಿಯೋಕ್ಕಾಗ್ಲಾರೆ. ಈ ನಮ್ಮ ಹೆಂಗಣ ಇದ್ದಾರಲ್ಲ ನನ್ನ ಮೊಮ್ಮಗ, ಅಬ್ಬಬ್ಬಬ್ಬಬ್ಬ ಈ ಚಳಿಗಾಲದಲ್ಲಿ ಹುಡುಗರ ಜೊತೆ ಆಡಕ್ಕೆ ಹೋಗ್ತಿರೋದತ್ಲಾಗೆ. ಸ್ಕೂಲಿಂದ ಬಂದ ಕೂಡಲೇ ಅದೇನು ಮಣ್ಣಾಗ ಹೋಗಿ ಆಡ್ಕೊಂಬರುತ್ತೆ, ಕೈಯೆಲ್ಲ ಹೊಡೆದೋಗಿರೋದತ್ಲಾಗೆ. ಅದಕ್ಕೆ ಇವತ್ತು ನೋಡು ಅವ್ನು ಹಿಡಿದ್ಬಿಟ್ಟು ಎಣ್ಣೆ ನೀರು ಸ್ನಾನ ಮಾಡಿಸ್ಬೇಕು, ಮೈ ಹೊಡಿದಂಗೆ. ಏನು ಹಂಗೆ ಮಕ ನೋಡ್ತಿದ್ರಲ್ಲ ನೀವು ಅಷ್ಟೇ. ಹೊಟ್ಟೆಗೆ ಬಿಸಿಯಾಗಿ ತಿಂದ್ರಿ ಈ ಚಳಿಗಾಲದಲ್ಲಿ. ಭಾಳ ತಣ್ಣಂದು ತಿನ್ನಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಜವ್ಬಿಡ್ದಂಗೆ ಆಗುತ್ತೆ, ಮೈಗೆ ಹಿಡ್ಕೊಂತವೆ. ಆಲೂಗಡ್ಡೆ ಆಗಲಿ ಬದನೆಕಾಯಿ ಆಗಲಿ ಇವಾಗ ತಿನ್ನಕ್ಕೆ ಹೋಗ್ಬೇಡ್ರಿ, ಕೈ ಹಿಡ್ದಂಗೆ ಆಗ್ತದೆ, ಜವ್ ಹಿಡಿತವೆ. ಕಡೆ ಅಮ್ಮಯ್ಯ, ನೀವು ಅಷ್ಟೇ ತಿನ್ನಕ್ಕೆ ಹೋಗ್ಬೇಡ. ಅಲ್ಮೇಲಮ್ಮ ಸಿಕ್ತು ಅಂತ ಹೇಳ್ಬಿಟ್ಟು ಸಂತೆಗೆ ಯಾವ ನೋಡ್ರು ಬಜ್ಜಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬರೀ ಬದನೆಕಾಯಿ ಬಿಡ್ತಿರ್ತೀಯ ನೀನು. ಬದನೆಕಾಯಿ ಆಲೂಗಡ್ಡೆನ ತಿನ್ನಕ್ಕೆ ಹೋಗ್ಬೇಡ ನೀನು. ಇವಾಗ ಬೇರೆ ತರಕಾರಿಗಳನ್ನ ತಿನ್ನು, ಬಿಸಿಯಾಗಿ ಮಾಡ್ಕೊಂಡು ತಿನ್ನು. ಕರೆಕ್ಟು ಕಣಕ ನೀನು ಹೇಳಿದ್ದು. ಪಂಕಜಕ್ಕ ನೀನು ಹೇಳಿದ್ದು ಕರೆಕ್ಟು. ಆಮೇಲಮ್ಮ ಪಂಕಜಮ್ಮನವ್ರ ಮಾತು ಕೇಳಿ ನೀವು ಹೊತ್ಲಾಗೆ, ಇಲ್ಲಾಂದರೆ ಕೈ ಕಾಲು ಜವ್ ಹಿಡಿತವೆ, ಏನು ಕೆಲಸ ಮಾಡೋಕ್ಕಾಗಲ್ಲ ನೋಡ್ರಿ. ಆಮೇಲೆ ನೋಡಿ ಇವರು, ನಾನು ಬುದ್ಧಿವಾದ ಹೇಳಿದ್ರೆ ನನಗೆ ತಿರ್ಸಿ ಬುದ್ಧಿವಾದ ಹೇಳ್ತಾರೆ. ಹಿಂಗೆ ಹೇಳ್ಬೇಕು ನೋಡು. ಏಯ್ ಬಿಡತ್ಲಾಗೆ, ಅವ್ರು ನಿನ್ನೊಳಗೆ ಹೇಳೋದು. ಯಾವ ನೋಡ್ರು ಬದನೆಕಾಯಿ ಆಲೂಗಡ್ಡೆ ಅಂತಲೇ ಇರ್ತಾಳೆ. ಆಲೂ ಪರೋಟ, ಬದನೆಕಾಯಿ ಬಜ್ಜಿ, ಬದನೆಕಾಯಿ ಬೋಂಡ ಇವೇ ಅಂತ ಇರ್ತಾಳೆ. ಅವನ್ನ ಇವಾಗ ಚಳಿಗಾಲ ಮುಗಿಯ ತನಕ ತಿನ್ನೋಕೆ ಹೋಗ್ಬೇಡ ನೀನು. ಮಾರ್ಕೆಟ್ನಾಗೆ ಹಸಿ ಕಡಲೆಕಾಯಿ ಬಂದಿದ್ದಾವೆ. ಹಸಿ ಕಡಲೆಕಾಯಿನ ಬೇಯಿಸಿ ಚೆನ್ನಾಗಿ ತಿನ್ನು, ಆರೋಗ್ಯಕ್ಕೆ ಭಾಳ ಒಳ್ಳೇದು. ಆಯ್ತು ಕಣ್ಪುಟ್ಟಂಗಜ್ಜಿ. ಇವತ್ತು ಶನಿವಾರ ಸಂತೆಗೆ ಹೋಗಲ್ಲ ನೀವು? ಹೋಗ್ತೀವಮ್ಮ, ಹೋಗ್ತೀವಿ. ಈ ಶಾರದೇನು, ಪಂಕಜನು, ಸುಶೀಲೇನು ಕರ್ಕೊಂಡು ಸಂತೆಗೆ ಹೋಗಿ ಬರ್ತೀನಿ. ನೀನು ಸಂಜೆ ಒಂದು 5:15 ಬಾ. ಹೋಗಿ ಒಂದು 6:15 ಅಷ್ಟೊತ್ತಿಗೆ ಸಂತೆಗಿಂತ ಮಾಡ್ಕೊಂಡು ಜೋರಾಗಿ ಮಂಡಕ್ಕಿ ಬೋಂಡ ಪಕೋಡ ತಗೊಂಡತ್ಲಾಗೆ ಬಂದ್ಬಿಡೋಣ. ಆ ಸಂತೆಯಲ್ಲಿ ಖಾರ ಮಂಡಕ್ಕಿನೇ ಚಂದ. ಕರೆಕ್ಟ್ ಕಣ್ಪುಟ್ಟಂಗಜ್ಜಿ, ಸಂಜೆ 5:15 ಹೋಗೋಣ. 3-4 ಗಂಟೆಗೆ ಹೋಗ್ಬಿಟ್ರೆ ತರಕಾರಿ ರೇಟು ದುಬಾರಿ ಇರುತ್ತೆ, ಇಳಿಸೋದೇ ಇಲ್ಲ. ಅವರಿಗೆ ಒಂಚೂರು ಕತ್ಲಾದಂಗೆ ಆಗಬೇಕು, ಆವಾಗ ರೇಟ್ಗಳು ಇದ್ಕಿದಂಗೆ ಇಳಿದಾವೆ. ಆವಾಗ ಒಳ್ಳೆ ಈರುಳ್ಳಿ, ಬೆಳ್ಳುಳ್ಳಿ, ಟಮಾಟೆ ಹಣ್ಣು, ಹಸಿಮೆಣಸಿಕಾಯವನ್ನೆಲ್ಲ ತಗೊಂಬಂದ್ಬಿಡ್ಬೋದು. ಕಡಿಮೆ ರೇಟ್ ಆಗಿರ್ತವೆ, ಬಾಚ್ಕೊಂಡು ಬಂದ್ಬಿಡ್ಬೋದು. ಹಂಗೆ 200 ರೂಪಾಯಿ ಸಂತೆಗೆ ಬ್ಯಾಗ್ ಫುಲ್ಲಾಗಿ ಹೋಗಿರುತ್ತೆ ನೋಡಮ್ಮ. ಅದ್ಮೇಲಮ್ಮ ಎಂತೆಂಥ ಐಡಿಯಾಗಳು ನೋಡ್ಬೋದು ನೋಡು ಸಂತೆ ಮಾಡೋಕ್ಕೆ. ನಾವು ಒಳ್ಳೆ ಫ್ರೆಶ್ ತರಕಾರಿ ತರೋಣ ಅಂತಂದರೆ ಇವಮ್ಮ ಸ್ವಲ್ಪ ಲೇಟಾಗಿ ಹೋಗಿ ಒಳ್ಳೊಳ್ಳೆ ತರಕಾರಿಯಿಂದ ಕಡಿಮೆ ರೇಟಿಗೆ ತಂದುಬಿಟ್ಟು ವಾರ ತಿನ್ನುತ್ತೆ. ಹಂಗೆ ಇರಬೇಕು ಕಣೆ ಶಾರದಮ್ಮ, ಹಂಗೆ ಹೇಳ್ಬೇಕು ಇವತ್ತಿನ ಕಾಲದಲ್ಲಿ. ಚೆನ್ನಾಗಿರುತ್ತೆ ಅಂತ ಬೇಗ ಹೋದ್ರೆ ಜಾಸ್ತಿ ರೇಟ್ ಹಾಕ್ಬಿಡ್ತಾರೆ. ಸರಿ ಕಣ್ ಪಂಕಜಕ್ಕ. ಅದ್ಮೇಲಮ್ಮ ಆಯ್ತು ಬಿಟ್ರಿ, ಹಂಗಾರೆ 5:15 ಹೋಗೋಣ. ಪುಟ್ರಂಗಜ್ಜಿ ಏನೇ ಅಮ್ಮ? ಅದ್ಮೇಲೆ ಅಮ್ಮನವ್ರು ಹೇಳ್ದಂಗೆ ಸಂಜೆ 5:30-6 ಗಂಟೆಗೆ ತರಕಾರಿ ತರಕ್ಕೆ ಹೋಗೋಣ ಸಂತೆಗೆ. ಹಂಗೆ ಒಳ್ಳೆ ಸಂತೆ ಮಾಡ್ಕೊಂಡು ಖಾರ ಮಂಡಕ್ಕಿ ಬೋಂಡ ತಂದು ಬಿಡೋಣ ಅತ್ಲಾಗೆ. ಮರಿಬೇಡ ನೀನು. ನಾನೇನು ಮರೆಯಲ್ಲ. 5:30 ಹೋಗೋದಲ್ವಾ, ಒಂದು 5 ಗಂಟೆಗೆ ನಮ್ಮ ಮನೆ ಹತ್ರ ಬಂದ್ಬಿಡ್ರಿ. ನಮ್ಮ ಮನೆ ತವನೇ ಟೀಗೆ ಕುಡ್ಕೊಂಡು ಸಂತೆ ಮಾಡಕ್ಕೆ ಹೋಗೋಣ. ಸರಿ ಕಣ್ಪುಟ್ಟಂಗಜ್ಜಿ, ಬರ್ತೀನಿ ನಾನು. ಸರಿ ಕಣೆ ಅಮ್ಮಯ್ಯ. ಅದ್ಮೇಲೂ ಹೋಗ್ಬಿಟ್ಟು ಬಾ, ಸಂಜೆ ಲೇಟ್ ಮಾಡಬೇಡ. ಒಂದು 5 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಬಾ, ಎಲ್ಲರೂ ಒಟ್ಟಿಗೆ ಸಂತೆ ಮಾಡಕ್ಕೆ ಹೋಗೋಣ. ನೋಡಿದ್ರೆ ನಮ್ಮ ಪುಟ್ಟಂಗಜ್ಜಿ ಮೊದಲಿನ ಥರ ಆರೋಗ್ಯವಾಗ್ಬಿಡ್ತು. ಈ ಶಾರದಮ್ಮ ಮತ್ತು ಶಿವಮ್ಮ ಇದ್ದಾರಲ್ಲ, ಪುಟ್ಟಂಗಜ್ಜಿನ ಭಾಳ ಚೆನ್ನಾಗಿ ಆರೈಕೆ ಮಾಡ್ತಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಹೌದು. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ನಮ್ದು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ.